ಹಾಸನ ಹತ್ರ ಇರೋ ಆಲೂರು ಹತ್ರ ಚನ್ನಹಳ್ಳಿಗೆ ಹೋಗ್ತಿದ್ದೀವಿ. ಯಾಕೆ ಹೋಗ್ತಿದ್ದೀವಿ ಅಂತ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ನಮಸ್ತೆ ಎಲ್ಲರಿಗೂ. ನಾವು ಮನೆಯಿಂದ ಹಾಸನಿಗೆ ಹೊರಟಾಗ ಸಂಜೆ 4:15 ಆಗಿತ್ತು. ಯಾಕಂದರೆ ನಮ್ಮ ಯಜಮಾನ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಹೊರಟ್ವಿ. ಅಲ್ಲಿ ಫಂಕ್ಷನ್ ಇದ್ದಿದ್ದು ಕೂಡ ಸಂಜೆನೇ. ಒಂದು 7:30 ಹಂಗೆ 8 ಗಂಟೆ ಹಂಗೆ ಹೋದ್ರೂ ಆಗುತ್ತೆ ಅಂತೇಳಿ 4:15 ಮನೆಗೆ ಬಿಟ್ವಿ. ಹಳೇಬೀಡು ಸೈಡಿಂದ ಹೊರಟ್ವಿ. ಅಲ್ಲಿ ನೇಚರ್ ಎಲ್ಲ ಚೆನ್ನಾಗಿತ್ತು ಅಂತ ಅಲ್ಲಿ ಒಂದೆರಡು ವೀಡಿಯೋಸ್ ಮಾಡಿಕೊಂಡೆ. ನಾವು ನಮ್ಮೂರಿಂದ ಹಳೇಬೀಡು ಸೈಡಿಂದನೂ ಹೋಗ್ಬೋದು ಮತ್ತು ಬೇಲೂರು ಸೈಡಿಂದನೂ ಹೋಗ್ಬೋದು. ಎರಡೂ ಸೇಮ್. ಬೇಲೂರು ಸೈಡಿಂದ ಸ್ವಲ್ಪ ಹತ್ತಿರ ಆಗುತ್ತೆ. ಹಳೇಬೀಡು ಹತ್ರ ನಮ್ಮ ಮನೆಯವರು ನೇಗಿಲು ನೋಡಬೇಕಿತ್ತು ಅಂತ ಹೇಳ್ಬಿಟ್ಟು ಆ ಸೈಡ್ ಹಳೇಬೀಡು ಸೈಡಿಂದ ಕರ್ಕೊಂಡು ಹೋದರು. ಆಮೇಲೆ ಅಲ್ಲೇ ಹೋಗಬೇಕಿದ್ರೆ ಹಳೇಬೀಡು ಹತ್ರ ಪುಷ್ಪಗಿರಿ ದೇವಸ್ಥಾನ ಸಿಗುತ್ತೆ. ಅದು ನಮ್ಮ ಅಪ್ಪಾಜಿಯವ್ರ ಕಡೆ ಮನೆದೇವರು. ಅಲ್ಲೂ ಕೂಡ ಕಾರ್ತಿಕ್ ಇದ್ದಿದ್ದರಿಂದ ಹಿಂದಿನ ದಿನ ಜಾತ್ರೆ ನಡೆದಿತ್ತು. ನಾವು ಹೋಗಿದ್ವಿ. ಹೆಂಗೂ ಚೆನ್ನಾಗಿರುತ್ತೆ, ನಾನು ಯಾವಾಗಲೂ ಹೋಗಿಲ್ಲ, ಕರ್ಕೊಂಡು ಹೋಗಿ ಅಂತ ಹೇಳಿ ಆ ಕಡೆಯಿಂದ ಹೋದ್ವಿ. ಅಲ್ಲೊಂದು 15-20 ಮಿನಿಟ್ಸ್ಗೆಲ್ಲ ಆಗೋಯಿತು ದರ್ಶನ. ಹೋಗಬೇಕಿದ್ರೆ ಅಲ್ಲೆಲ್ಲ ಜಾತ್ರೆಗೆ ಎಲ್ಲ ಹಾಕಿರ್ತಾರಲ್ಲ, ಗಿರ್ಗಿಟ್ಲೆ ಮತ್ತು ಡ್ರ್ಯಾಗನ್ ಡ್ಯಾನ್ಸು ಎಲ್ಲನೂ ಒಂದು ವೀಡಿಯೋ ಮಾಡಿಕೊಂಡೆ. ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಲ್ಲಿ, ಅದನ್ನು ಎಲ್ಲ ವೀಡಿಯೋ ತಗೊಂಡೆ. ನೆನ್ನೆ ಫುಲ್ಲು ಇಲ್ಲಿ ಎಲ್ಲ ಅಂಗಡಿ ಹಾಕಿದ್ರಂತೆ. ನಾವು ಹೋದಾಗ ಆಲ್ರೆಡಿ ಎಲ್ಲ ತೆಗಿತಿದ್ರು. ಎಲ್ಲರೂ ನೋಡಿ ಅಲ್ಲಿ ತೆಗಿತಿದ್ದಾರೆ ಆಲ್ರೆಡಿ ಅಂಗಡಿ ಎಲ್ಲ. ಅಂತ ಕೆಲಸ ಆಯಿತು, ಏನಾದ್ರು ತೊಗೋಬೋದಿತ್ತು ಅಂತಿದ್ದೆ. ಮನೇಲಿರೋದೇ ಸಾಕು ಅಂತ ಹೇಳ್ತಿದ್ರು ನಮ್ಮ ಯಜಮಾನ್ರು. ಆಮೇಲೆ ಹಂಗೆ ಹೋದ್ವಿ. ಅಲ್ಲಿ ಅಂಗಡಿಗಳು ಹಾಕಿದ್ರಲ್ಲ, ಅದು ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ಒಂದೆರಡು ವೀಡಿಯೋಸ್ ತಗೊಂಡೆ. ಸ್ಪೀಡಾಗಿ ಹೋಗ್ತಿದ್ರಿಂದ ನೀಟಾಗಿ ಬಂದಿಲ್ಲ ಅದು. ಆಮೇಲೆ ಗೊಂಬೆ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು ಜಾತ್ರೆ. ನಾವು ನೆನ್ನೆನೇ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ನಾವು ಹೋಗ್ತಾ ದಾರಿಲಿದೆ ಅಂತ ಹೇಳಿ ಹೋಗಿದ್ದಾಯಿತು. ಆದ್ರೂ ಚೆನ್ನಾಗಿತ್ತು. ಹೋಗಿ ನಾವು ಅಲ್ಲಿ ನೇಗಿಲು ನೋಡ್ಕೊಂಡು ಹೋಗೋ ಹೊತ್ತಿಗೆ ಆಲ್ರೆಡಿ 5:30 ಆಗೇ ಬಿಡ್ತು. ಸಂಜೆ ಹೆಂಗಿದ್ರು ಪೂಜೆ ಇರುತ್ತೆ ಅಲ್ವಾ ಅಂತ ಹಿಂಸೆ ಮಾಡೋ ಹೊತ್ತಿಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದ್ವಿ. ಫೈನಲಿ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಇದು ಎಂಟ್ರೆನ್ಸು ಮತ್ತು ಇದು ಒಳಗಡೆ ಸ್ವಲ್ಪ ಚಿಕ್ಕ ಗುಡಿ ಆದಮೇಲೆ ಇದು ಒಳಗಡೆ, ಇದು ಗರ್ಭಗುಡಿ. ಇಂದ ಮುಂಚೆ ಒಂದು ಗುಡಿ ಬರುತ್ತೆ. ಅದು ಅಲ್ಲೇ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ. ಯಾಕಂದರೆ ದೇವ್ರ ಹತ್ರ ಎಲ್ಲ ಜಾಸ್ತಿ ಫೋಟೋ ವೀಡಿಯೋಸ್ ತೆಗಿಯಂಗಿಲ್ಲ ಅಂತ ಹಾಕಿದ್ರು. ಯಾಕೆ ಬೇಕು ಅಂತೇಳಿ ಆಫ್ ಮಾಡಿದೆ. ಎಲ್ಲ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿ ಪಾರ್ವತಮ್ಮನ ಗುಡಿ ಇದೆ. ಅಲ್ಲಿ ಕೂಡ ಪಾರ್ವತಮ್ಮನಿಗೆ ವಸ್ತ್ರ ತೆಗಿತಿದ್ರು. ಬಳೆ ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಬಳೆ ಮತ್ತು ಪ್ರಸಾದ ಎಲ್ಲ ಕೊಟ್ಟರು. ಆಮೇಲೆ ಹಂಗೆ ಎಲ್ಲ ಈಸ್ಕೊಂಡು ಹೊರಟ್ವಿ. ಒಂದು 10 ಮಿನಿಟ್ಸ್ಗೆಲ್ಲ ದರ್ಶನ ಮುಗೀತು. ಚೆನ್ನಾಗಿತ್ತು. ಜಾಸ್ತಿ ರಶ್ ಆ ಥರ ಏನಿಲ್ಲ. ಸಮಾಧಾನವಾಗಿ ಹೋಗಿ ಸಮಾಧಾನವಾಗಿ ಬಂದ್ವಿ. ಬೇಗನೆ ಮುಗೀತು. ಆಮೇಲೆ ಅಲ್ಲಿಂದ ಒಂದೆರಡು ಫೋಟೋಸ್ ಹಂಗೆ ತೊಗೊಂಡ್ಬಿಟ್ಟು ಅಲ್ಲಿಂದ ಕೂಡ ಪ್ರಸಾದ ಇಸ್ಕೊಂಡು ಆ ಪ್ರಸಾದನ ಕಾರಲ್ಲಿರೋ ಗಣಪತಿಗೆ ಇಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಒಂದು ಆಲ್ರೆಡಿ 6 ಗಂಟೆ ಹತ್ತತ್ರ ಆಗಿತ್ತು. ಟೈಮ್ ಆಗುತ್ತೆ ಮತ್ತು ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಫಂಕ್ಷನ್ನು ಊರಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಹಾಸನ ತಲುಪಿದ್ವಿ. ಹಾಸನಿಗೆ ತಲುಪೋ ಅಷ್ಟರಲ್ಲಿ 7 o'clock ಆಗಿತ್ತು. ಆಮೇಲೆ ಅಲ್ಲಿಂದ ಇನ್ನು 1/2 hour ಇತ್ತು ಹೋಗೋಕ್ಕೆ ಅವ್ರ ಮನೆಗೆ. ಅಂದರೆ ನಾವು ಯಾರ ಮನೆಗೆ ಹೋಗ್ತಿದ್ವಿ ಅಂದರೆ ನಮ್ಮ ಯಜಮಾನ್ರವರ ಅಣ್ಣವ್ರ ಮನೆಗೆ ಹೋಗ್ತಿದ್ವಿ. ಆಲ್ರೆಡಿ ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಪಟಾಕಿ ಎಲ್ಲ ಹೊಡಿತಿದ್ರು. ಆಮೇಲೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲೂ ಅಷ್ಟೇ ತಮಟೆ ಎಲ್ಲ ಉಟ್ಕೊಂಡು ಡೋಲು ಎಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಮನೆಯಲ್ಲಿ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲೊಂದೆರಡು ವೀಡಿಯೋಸ್ ತೊಗೊಂಡೆ. ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿದ್ರು. ಅದೊಂದೆರಡು ವೀಡಿಯೋಸ್ ತೊಗೊಂಡೆ. ನಾವು ಏನಕ್ಕೆ ಬಂದಿದ್ವಿ ಅಂತ ಅಂದರೆ ಅಲ್ಲಿ ನಮ್ಮ ಬಾವ ಅವ್ರ ಮನೆಯಲ್ಲಿ ಕಾರ್ತಿಕ್ ಪೂಜೆ ಇತ್ತು ಮನೆಯಲ್ಲೆಲ್ಲ ಊರಲ್ಲಿ. ಅದಕ್ಕೋಸ್ಕರ ಅವ್ರು ಇನ್ವೈಟ್ ಮಾಡಿದ್ವಿ. ಆ ಫಂಕ್ಷನ್ ತುಂಬ ಜೋರಂತೆ. ಆ ಫಂಕ್ಷನಿಗೆ ನಾವು ಅವ್ರ ಮನೆಗೆ ಹೋಗಿದ್ವಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಇರುತ್ತೆ ಊರವರಿಗೆಲ್ಲ ಮತ್ತು ಬೇರೆ ಊರವ್ರನ್ನೂ ಇನ್ವೈಟ್ ಮಾಡಿರ್ತಾರೆ.
ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದೊಳಗೆ ಹೋಗಿ ಅಲ್ಲೊಂದೆರಡು ಫೋಟೋ ತೊಗೊಳ್ಳೋಣ ಅಂತ ಹೋದ್ವಿ. ಸ್ಟಾರ್ಟಿಂಗ್ ಹೋದಾಗ ತುಂಬ ರಶ್ ಇತ್ತು ಅಂತ ನಾನು ಅಕ್ಕ ಅವರೆಲ್ಲ ಫೋಟೋ ತೊಗೊಂಡ್ವಿ. ಫೋಟೋ ತೊಗೊಂಡು ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಪಾಪು ಇನ್ನೇನು ಆಟ ಆಡ್ತಿದ್ಲು. ಮಾರನೇ ದಿನ ಬೆಳಿಗ್ಗೆದಿದ್ದು ಚೆರ್ರಿ ಹಣ್ಣು ಎಲ್ಲ ಬಿಟ್ಟಿತ್ತು ಅಂತ ಅದನ್ನು ಕೊಟ್ಟರು. ಅದು ಎಲ್ಲ ತುಂಬ ಚೆನ್ನಾಗಿತ್ತು. ನ್ಯಾಚುರಲ್ ಅಂತ, ಏನು ಹೈಬ್ರಿಡ್ ಏನು ಆ ಥರ ಇಲ್ಲ, ನ್ಯಾಚುರಲ್ ಚೆರ್ರಿ ಹಣ್ಣು. ಸೊ ಆವತ್ತಿನ ದಿನ ಉಳ್ಕೊಂಡ್ವಿ ಮನೇಲಿ. ಮಾರನೇ ದಿನ ಅಲ್ಲಿ ಅಂದರೆ ಸಕಲೇಶಪುರ ಹತ್ರ ಆಗುತ್ತೆ ಅವ್ರ ಊರಿಗೆ. ಸೊ ಸಕಲೇಶಪುರದ ಹತ್ರ ಫೋರ್ಟ್ ಇದೆ, ಫೋರ್ಟಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಫೋರ್ಟ್ ಹೆಸರು ಮಂಜೂರಾಬಾದ್ ಫೋರ್ಟ್ ಅಂತ. ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ಅಲ್ಲಿಗೂ ಹೋದ್ವಿ. ಅಲ್ಲಿ ಮೆಟ್ಲೆಲ್ಲ ಹತ್ಕೊಂಡು ಹೋಗ್ಬೇಕಿತ್ತು. ಅಂದರೆ ನಾನು ನೋಡೇ ಇರಲಿಲ್ಲ. ಹೋದ ಸತಿ ಹೋಗಿದ್ವಿ ಆದರೆ ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ. ಅವ್ರ ಮನೆಗೆ ಮಾತ್ರ ಹೋಗಿ ಬಂದಿದ್ವಿ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಅಲ್ಲಿಗೆ ಹೊರಟ್ವಿ. ಎಲ್ಲ ಮಕ್ಕಳು ಎಲ್ಲ ಆಸೆ ಪಡ್ತಿದ್ರು ಮತ್ತು ನಾನು ಕೇಳಿದೆ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋದರು. ಮೆಟ್ಲು ಹತ್ತೋಕ್ಕೆ ಆಗ್ತಿರಲಿಲ್ಲ, ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಹತ್ತಿ. ಬೆಟ್ಟ ಎಲ್ಲ ಹತ್ತುತ್ತಿದ್ದೆ, ಬಟ್ ತುಂಬ ಗ್ಯಾಪ್ ಆಗೋಯ್ತಲ್ಲ. 2 ಇಯರ್ಸ್ ಆಯಿತು ಮದುವೆ ಆಗಿ, ಪ್ರೆಗ್ನೆಂಟಾಗಿ ಪಾಪ ಆಗೋ ತನಕ ಎಲ್ಲೂ ಹೋಗಿರಲಿಲ್ಲಲ್ಲ. ಒಂಥರ ಸುಸ್ತಾದಂಗೆ ಆಗ್ತಿತ್ತು. ಈಗ ಹತ್ಕೊಂಡು ಮೇಲೆ ಹೋದ್ವಿ. ಐ ಥಿಂಕ್ ಒಂದು 100 ಸ್ಟೆಪ್ಸ್ ಇದೆ ಅನಿಸುತ್ತೆ, 100 to 150 ಸ್ಟೆಪ್ಸ್ ಇದೆ ಅನಿಸುತ್ತೆ. ಆಮೇಲೆ ಫೈನಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹತ್ತಿದ್ವಿ. ಹತ್ತಿ ಆಮೇಲೆ ಹೋದ್ವಿ ಮುಂದೆ. ಫೋಟೋ ಹೇಗೋ ಸಿಕ್ತು. ಅಲ್ಲೊಂದೆರಡು ಫೋಟೋಸ್ ತಗೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ನನ್ನ ಮಗಳಂತೂ ತುಂಬ ಪೋಸ್ ಕೊಡ್ತಿದ್ಲು, ಪೋಸ್ ರಾಣಿ ಆಗಿಬಿಟ್ಟಿದ್ದಾಳೆ. ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಏನು ಸ್ಮೈಲ್ ಕೊಡ್ತಿರ್ತಾರೆ ಅಂದರೆ ಹಿಂಗಲ್ಲ ನನ್ನ ಮಗಳಂತೂ. ಸೊ ಆಮೇಲೆ ಹೇಗೆ ಮಾಡಿದ್ದಾರೆ ನೋಡಿರಿ, ಆಗಿನ ಕಾಲದಲ್ಲಿ ಕಲ್ಲೆಲ್ಲ ಮೇಲೆ ತಗೊಂಡೋಗಿ ಹೇಗೆ ಕಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಆದರೆ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಅಷ್ಟೊಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿಲ್ಲ ಅವರು. ಆಮೇಲೆ ಇದು ಫ್ರಂಟ್ ಅಂದರೆ ಮೇನ್ ಗೇಟ್, ಇದು ಲಾಕ್ ಮಾಡಿದ್ರೆ ಯಾರೂ ಹೋಗೋಕ್ಕಾಗೋದಿಲ್ಲ. ಅದು ಇದು ಫ್ರಂಟ್ ಗೇಟು. ಅಲ್ಲಿಂದ ನೋಡ್ಕೊತ ಹೋದ್ವಿ. ಅಂದರೆ ಆಗಿನ ಕಾಲದಲ್ಲಿ ಯುದ್ಧ ಎಲ್ಲ ನಡಿಬೇಕಿದ್ರೆ ಇಲ್ಲಿ ಎಲ್ಲ ಇದ್ಕೊಂಡು ಸೈನಿಕರೆಲ್ಲ ಇಲ್ಲಿ ಸೇಫ್ಟಿಯಾಗಿದ್ದು ಇರೋವಂಥ ಜಾಗ ಅಂತೆ ಇದು. ಆ ಥರ ಒಳಗೆ ಎಲ್ಲ ಸೇಫ್ಟಿಗೋಸ್ಕರ, ಸೈನಿಕರ ಸೇಫ್ಟಿಗೋಸ್ಕರ ಈ ಥರ ಎಲ್ಲ ಕಟ್ಟಿದ್ದಾರೆ. ಇದು ಯಾವ ಶೇಪಲ್ಲಿದೆ ಅಂದರೆ ಸ್ಟಾರ್ ಶೇಪಲ್ಲಿದೆ ಫೋರ್ಟು. ಅಲ್ಲೂ ಅಷ್ಟೇ. ಇನ್ನು ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತಂತೆ ಅಂತ ಹೇಳ್ತಿದ್ರು ಅಕ್ಕ ಎಲ್ಲ. ಆದರೂ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿ ತುಂಬ ಸೆಕೆ ಆಗ್ತಿತ್ತು. ಸೊ ಇದ್ರೊಳಗೆ ಹೋದ್ಮೇಲೆ ಒಳ್ಳೆ ತಂಪು ಅನ್ನಿಸುತ್ತೆ. ಕಲ್ಲು ಎಷ್ಟೇ ಆದರೂ ಎಷ್ಟು ತಂಪಿರುತ್ತೆ ಗುಡಿ ಥರ ಇದ್ದರೆ ಅಲ್ವಾ. ಆಮೇಲೆ ಇಲ್ಲಿ ಎಲ್ಲ ಚೆನ್ನಾಗಿತ್ತು. ಹಾಗೆ ನೋಡ್ಕೊತ ವೀಡಿಯೋಸ್ ಎಲ್ಲ ಮಾಡ್ಕೊತ ಒಳಗೆ ಹೋದ್ವಿ. ಚೆನ್ನಾಗಿತ್ತು. ಫೋಟೋಸ್ ಏನು ತೆಗೊಳಕ್ಕಾಗಲಿಲ್ಲ ಹೋಗ್ಬೇಕಾದ್ರೆ, ಮತ್ತೆ ಬರಬೇಕಾದ್ರೆ ಆ ಕಡೆಯಿಂದ ತಗೊಳ್ಳೋಣ ಅಂತೇಳಿ ಹಾಗೆ ವೀಡಿಯೋ ಮಾಡಿಕೊಂಡು ಫಸ್ಟು ವ್ಯೂ ಪಾಯಿಂಟ್ ನೋಡೋಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ನಮ್ಮ ಮನೆಯವರು ಅಲ್ಲಿ ಪೋಸ್ ಕೊಡ್ತಿದ್ರು ಮಗಳ ಜೊತೆ. ಫಸ್ಟೆಲ್ಲ ಏನು ಪೋಸು ಇಲ್ಲ, ಏನೂ ಇಲ್ಲ. ಈಗ ಮಗಳು ಬಂದಮೇಲೆ ಮಗಳು ಎತ್ಕೊಂಡು ಇಬ್ಬರೂ ಪೋಸ್ ಕೊಡೋದೇ ಆಗ್ತಿರುತ್ತೆ ಫೋಟೋಗೆ. ನೆಕ್ಸ್ಟ್ ಸೊ ಫೈನಲಿ ಮೇಲೆ ವ್ಯೂ ಪಾಯಿಂಟಿಗೆ ಹೋದ್ವಿ. ಇನ್ನು ಇದು ಕೆಳಗಡೆ ಸ್ಟಾರ್ ಶೇಪು, ಅದ್ರ ಮೇಲೆ ಇನ್ನೂ ಸ್ಟಾರ್ ಶೇಪ್ ಥರ ಇದೆ. ಅಲ್ಲಿ ಮೆಟ್ಲತ್ತೆ ಹೋಗಬೇಕು. ಇಲ್ಲಿ ಒಂದು ಕಲ್ಯಾಣಿ ಥರ ಇತ್ತು, ಬಟ್ ಆದರೆ ಬಾವಿ ಅಲ್ಲ. ಸೊ ಜಸ್ಟ್ ಹಂಗೆ ಕಲ್ಯಾಣಿ ಥರ ಹೆಂಗೆ ಕಟ್ಟಿದ್ದಾರೆ ಅಷ್ಟೇ. ಸೊ ಇಟ್ಕೆಲ್ಲ ಕಟ್ಟಿದ್ದಾರೆ ಮತ್ತು ಕಲ್ಲಲ್ಲೂ ಕೂಡ ಕಟ್ಟಿದ್ದಾರೆ. ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಎಲ್ಲ. ಆದರೂ ತುಂಬ ಆರ್ಕಿಟೆಕ್ಚರ್ ಚೆನ್ನಾಗಿದೆ. ಆಗಿನ ಕಾಲದ ಆರ್ಕಿಟೆಕ್ಚರ್ ಅಂದರೆ ಹಂಗೆ ಅಲ್ವಾ. ಆಮೇಲೆ ಇದು ನೋಡಿ, ಕೆಳಗಿನ ಸ್ಟಾರ್ ಶೇಪು ಮತ್ತು ಮೇಲಿನ ಸ್ಟಾರ್ ಶೇಪು. ಸ್ಟಾರ್ ತುದಿ ಇರುತ್ತಲ್ಲ, ಅಲ್ಲಿ ಎಲ್ಲ ಒಂದೊಂದು ಇದ್ರ ಥರ ಮಾಡಿದ್ದಾರೆ ಪಾಯಿಂಟ್, ಶೂಟ್ ಪಾಯಿಂಟ್. ಅಂದರೆ ಸೈನಿಕರೆಲ್ಲ ಇದ್ರಲ್ಲ, ಅವರು ಅಲ್ಲಿ ಹೋಗಿ ಸ್ಟೇ ಆಗಿ ಯಾರಾದರೂ ಅಂದರೆ ಇವ್ರು ಇರ್ತಾರಲ್ಲ ಆಪೋಸಿಷನ್ ಅವರು, ಅವ್ರಿಗೆ ಶೂಟ್ ಮಾಡೋ ಅಂಥ ಜಾಗಗಳು. ಅವಳನ್ನಂತರೂ ನಮ್ಮ ಮನೆಯವ್ರಿಗೆ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವೆಟರ್ ಬಿಚ್ಚೋ ತನಕ ಅವ್ರ ಮಗಳು ಬಿಡಲಿಲ್ಲ. ಸೊ ಬಿಚ್ಚಿ ಆಮೇಲೆ ಆರಾಮಾಗಿ ಹಂಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಅದೇ ಹೇಳಿದ್ನಲ್ಲ ಶೂಟ್ ಪಾಯಿಂಟ್ ಅಂತ, ಅಲ್ಲಿ ನೋಡೋಣ ಅಂತ ನಮ್ಮ ಭಾವ ಫಸ್ಟ್ ಹೋದ್ರು. ನಮಗೆ ಹೋಗೋಕ್ಕೆ ಭಯ ಆಯಿತು, ಅಲ್ಲೆಲ್ಲೂ ತುಂಬ ಕತ್ತಲೆ ಇದ್ದಿದ್ದರಿಂದ. ಸೊ ಒಳಗೆ ಹೋದ್ರು.
ಅಲ್ಲಿ ಬೆಳಕಿತ್ತು, ಅಂದರೆ ಶೂಟ್ ಪಾಯಿಂಟ್ ನೋಡಿ ತೋರಿಸ್ತೀನಿ ಈಗ. ಈ ಥರ ಇಲ್ಲಿಂದ ನೋಡಿದ್ರೆ ಎಲ್ಲ ನೀಟಾಗಿ ಕಾಣುತ್ತೆ ಅಲ್ವಾ, ಲೈಕ್ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಲ್ಲ ಆ ಥರ ಕಾಣುತ್ತೆ. ಸೊ ಅಲ್ಲಿ ಹೋಗಿ ಇರ್ತಿದ್ರಂತೆ ಸೈನಿಕರೆಲ್ಲ, ಅದನ್ನೆಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಅದರೊಳಗೆ ಹೋಗಿ ವೀಡಿಯೋಸ್ ಮಾಡ್ಕೊಂಡೆ ಎಲ್ಲನೂ. ಆದರೂ ಒಳ್ಳೆ ನೋಡೋಕ್ಕೆ ನೇಚರ್ ಚೆನ್ನಾಗಿತ್ತು. ನಾವು ಸಂಜೆ ಹೋಗಿದ್ರಿಂದ ಚೆನ್ನಾಗಿತ್ತು. ಇವನು ನಮ್ಮ ಯಜಮಾನ್ರ ಅಣ್ಣನ ಮಗ, ನಾವೆಲ್ಲ ಫೋಟೋಸ್ ತಗೊಂಡ್ವಿ. ನಮ್ಮನೆಯವರು ಆ ಕಡೆ ಫಸ್ಟ್ ಟೈಮ್ ಹೋದಾಗ ಹೋಗ್ಬಾರ್ದು ಅಂದ್ಬಿಟ್ಟು ನಾವು ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸೈಡ್ ಇತ್ತಲ್ಲ ಎಲ್ಲ ಸ್ಟಾರ್ ಶೇಪ್ ತುದಿಲು ಸೇಮ್ ಇದೇ ಥರ ಇದೆ, ಅಲ್ಲಿ ಹೋಗಿ ನೋಡ್ತಿದ್ರು. ಅಲ್ಲಿ ಒಂದು ಗುಹೆ ಕೂಡ ಇತ್ತು, ಅದ್ರೊಳಗೆ ಹೋಗಲಿಲ್ಲ, ಅಂದರೆ ಕೆಳಗಡೆ ಸ್ಟಾರ್ ಶೇಪ್ ಇದೆಯಲ್ಲ ಅಲ್ಲಿ, ಯಾಕಂದರೆ ಸುಮ್ಮನೆ ಏನೋ ಅದು ಇದು ಏನಾದರೂ ಇದ್ದರೆ ಯಾಕೆ ಬೇಕು ಅಂತೇಳಿ ಹೋಗಲಿಲ್ಲ. ಆಮೇಲೆ ಹಂಗೆ ಫುಲ್ಲು ಎಲ್ಲ ಓಡಾಡಿಕೊಂಡು ನೋಡಿಕೊಂಡು ನೇಚರ್ನೆಲ್ಲ ವೀಡಿಯೋಸ್ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು, ಒಂದು ಅರ್ಧ ಗಂಟೆ ಕಾಲ ಕಳೆದು ಆಮೇಲೆ ಅಲ್ಲಿಂದ ಕೆಳಗಡೆ ಇಳಿದ್ವಿ. ಹತ್ತೋದಕ್ಕಿಂತ ಇಳಿಬೇಕಾದ್ರೆ ಕಾಲು ಹೇಗೆ ಆಗ್ತಿರುತ್ತೆ ಅಲ್ವಾ, ತುಂಬ ಶೇಕ್ ಆಗ್ತಿರುತ್ತೆ. ಅದು ಆ ಥರ ಭಾರ, ಅಂದರೆ ಕೆಳಗೆ ಇಡಬೇಕಾದ್ರೆ ಕಾಲು ಹಂಗೆ ಶೇಕ್ ಆಗ್ತಿರುತ್ತೆ ಅಲ್ವಾ. ಇದು ಎಲ್ಲ ನೋಡಿ ಹಂಗೆ ಗುಡಿ ಮೇಲಿಂದ ಹೇಗೆ ಕಾಣಿಸುತ್ತೆ ಪಾಯಿಂಟ್ ಅಂತ ವೀಡಿಯೋ ಮಾಡಿದ್ದೀನಿ. ಅಂದರೆ ಒಳಗೆಲ್ಲ ಮಾಮೂಲಿ ಥರನೇ ಇದೆ, ಸ್ಟಾರ್ ಶೇಪಲ್ಲಿ ಕೋಟೆ ಥರ ಕಟ್ಟಿದ್ದಾರೆ, ಚೆನ್ನಾಗಿದೆ. ಇವನಂತೂ ಅವ್ರ ಅಪ್ಪನ ಜೊತೆ ನಾನು ಹಿಂಗೆ ಬರ್ತೀನಿ ಅಂತೇಳಿ ಅದ್ರ ಮೇಲೆ ಕುತ್ಕೊಂಡು ಬರ್ತಾ ಇದ್ದ ಇಳಿಬೇಕಿದ್ರೆ. ಆಮೇಲೆ ನಾವು ಇಳ್ಕೊಂಡು ಅವನು ಹೇಗೆ ಆಡ್ತಾನೆ ಅಂತ ನೋಡಿಕೊಂಡು ಅಲ್ಲಿಂದ ಇಳಿತಿದ್ವಿ. ನನ್ನ ಮಗಳನ್ನಂತೂ ಅಲ್ಲಿ ಬರೋ ಹುಡುಗರು ಬರ್ತಿದ್ರಲ್ಲ, ಅವರು ಎಷ್ಟು ಕ್ಯೂಟ್ ಇದೆ ಬೇಬಿ ಅಂತ ಅಂತಿದ್ರು. ಆಮೇಲೆ ನಾವು ಹಂಗೆ ಸ್ಟೇರ್ಸ್ ಎಲ್ಲ ಇಳ್ಕೊತ ಕೆಳಗೆ ಹೋದ್ವಿ. ಕೆಳಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಅಂದರೆ ಒಂದು 5 ಮಿನಿಟ್ಸ್ ಇದು ಮಾಡಿಕೊಂಡು ಆಮೇಲೆ ಅಲ್ಲಿಂದ ಸಕಲೇಶಪುರ ಹೋದ್ವಿ. ಸಕಲೇಶಪುರ ಸಿಟಿ ಒಳಗೆ ಏನಾದರೂ ತಿನ್ನೋಣ ಅಂತ ಅಂತಿದ್ರು ಮಕ್ಕಳು ಎಲ್ಲ ಅಂತ. ಸಕಲೇಶಪುರ ಸಿಟಿ ಒಳಗೆ ಹೋಗಿ ಅಲ್ಲಿ ಸ್ವಲ್ಪ ಅವ್ರು ವೆಜಿಟೇಬಲ್ಸ್ ತೊಗೊಬೇಕಿತ್ತು, ಅಲ್ಲಿ ತಗೊಂಡ್ರು. ನಾವು ಅಲ್ಲಿ ಗೊತ್ತಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂತ ಪಾನಿಪುರಿ, ಗೋಬಿ ಎಲ್ಲ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಅಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಆಲ್ರೆಡಿ 6 o'clock ಆಗ್ತಿತ್ತು, 5:45, 6 ಆಗಿತ್ತು. ಸೊ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ಮಾರನೇ ದಿನ ಮಾರ್ನಿಂಗು ನಾವು ನಮ್ಮೂರಿಗೆ ಹೊರಟ್ವಿ. ಬರಬೇಕಿದ್ರೆ ಬೇಲೂರು ಸೈಡಿಂದ ಬಂದ್ವಿ, ಅಲ್ಲಿಂದ ಹತ್ರ ಆಗುತ್ತೆ, ಮತ್ತಿನ್ನೇನು ಕೆಲಸ ಇರಲಿಲ್ಲ ಹಳೇಬೀಡು ಸೈಡ್. ಸೊ ಬೇಲೂರು ಸೈಡಿಂದ ಹೋಗೋಣ ಅಂತ. ಅಲ್ಲಿ ಕಾಫಿ ತೋಟ ಎಲ್ಲ ಇತ್ತು ಅಂತ ಹೇಳಿ ಒಂದು ವೀಡಿಯೋ ಮಾಡ್ಕೊಂಡೆ. ನೇಚರು ಚೆನ್ನಾಗಿತ್ತು, ಸೊ ವೀಡಿಯೋ ಮಾಡಿಕೊಂಡೆ. ನಾವು ಹೋದಾಗಲೇ ಸ್ವಲ್ಪ ಅಂದರೆ ಅಷ್ಟು ಮಳೆ ಇರಲಿಲ್ಲ, ಲೈಟಾಗಿ ಮಳೆ ಕೂಡ ಬಂದಿತ್ತು. ಎಲ್ಲ ಮುಗಿಸ್ಕೊಂಡು ಟ್ರಿಪ್ಪು ಕಾರ್ತಿಕ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.